ಇಎಸ್ ಶಿಕ್ಷಣ ಸಂಸ್ಥೆಗಳ ಆನ್ಲೈನ್ ತರಗತಿಗೆ ಸರ್ವರಿಗೂ ಸ್ವಾಗತ. ಪ್ರೀತಿಯ ಮಕ್ಕಳೇ, ಈ ದಿನ ನಾವು ಅಧ್ಯಾಯ 4 ಉಷ್ಣ ಘಟಕದಲ್ಲಿ ಬಿಸಿ ಮತ್ತು ತಂಪಾದ ವಸ್ತುಗಳನ್ನು ನಿಖರವಾಗಿ ಅಳತೆ ಮಾಡುವ ತಾಪಮಾಪಕಗಳ ರಚನೆ ಹಾಗೂ ಬಳಕೆಯ ಕುರಿತು ತಿಳಿಯೋಣ. ಕಳೆದ ತರಗತಿಯಲ್ಲಿ ಹತ್ತಿ ಮತ್ತು ಉಣ್ಣೆಯಿಂದ ತಯಾರಾಗುವ ಬಟ್ಟೆಗಳ ಬಗ್ಗೆ ತಿಳಿದುಕೊಂಡೆವು. ಚಳಿಗಾಲದಲ್ಲಿ ನಾವು ನಮ್ಮ ದೇಹವನ್ನು ಬೆಚ್ಚಗಿಡಲು ಉಣ್ಣೆ ಬಟ್ಟೆಯನ್ನು ಧರಿಸುತ್ತೇವೆ. ಹಾಗೆಯೇ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿರಿಸಲು ಹತ್ತಿ ಬಟ್ಟೆಯನ್ನು ಧರಿಸುತ್ತೇವೆ. ಹೌದಲ್ಲವೇ? ಇದೇ ರೀತಿ ವಸ್ತು ಬಿಸಿಯಾಗಿದೆ ಅಥವಾ ತಂಪಾಗಿದೆ ಎಂದು ತಿಳಿಯಬೇಕಾದರೆ ಸಾಮಾನ್ಯವಾಗಿ ನಾವು ಕೆಲವು ವಸ್ತುಗಳನ್ನು ಸ್ಪರ್ಶಿಸಿ ನೋಡುತ್ತೇವೆ. ಉದಾಹರಣೆಗೆ, ಐಸ್ ಕ್ರೀಮ್ ಸ್ಪರ್ಶಿಸಿದಾಗ ತಣ್ಣಗಿರುತ್ತದೆ. ಹಾಗೆಯೇ ಚಹಾ ಲೋಟದಲ್ಲಿನ ಚಮಚ ಸ್ಪರ್ಶಿಸಿದಾಗ ಬಿಸಿಯಾಗಿರುತ್ತದೆ. ನಂತರ ಹಣ್ಣಿನ ರಸ ಸ್ಪರ್ಶಿಸಿದಾಗ ತಣ್ಣಗಿರುತ್ತದೆ. ಹಾಗೆಯೇ ಬಾಣಲೆಯ ಹಿಡಿಕೆಯನ್ನು ಸ್ಪರ್ಶಿಸಿದಾಗ ಬಿಸಿಯಾಗಿರುತ್ತದೆ. ಇದೇ ರೀತಿ ಮತ್ತೊಂದು ಚಟುವಟಿಕೆಯನ್ನು ಗಮನಿಸೋಣ. 3 ಗಾಜಿನ ಪಾತ್ರೆಯನ್ನು ತೆಗೆದುಕೊಂಡು 3 ಪಾತ್ರೆಗಳನ್ನು ಎ, ಬಿ, ಸಿ ಎಂದು ಗುರುತಿಸಿ. ಎ ಪಾತ್ರೆಯಲ್ಲಿ ತಣ್ಣೀರು, ಬಿ ಪಾತ್ರೆಯಲ್ಲಿ ಬಿಸಿ ನೀರು ಹಾಗೂ ಸಿ ಪಾತ್ರೆಯಲ್ಲಿ ಬಿಸಿ ಹಾಗೂ ತಣ್ಣೀರು ಎರಡನ್ನು ಬೆರೆಸಿ ನಿಮ್ಮ ಎಡಗೈಯನ್ನು ಎ ಪಾತ್ರೆಯಲ್ಲಿ, ಬಲಗೈಯನ್ನು ಬಿ ಪಾತ್ರೆಯಲ್ಲಿ ಹಾಕಿ ಸ್ಪರ್ಶಿಸಿ. ಸ್ವಲ್ಪ ಸಮಯದ ನಂತರ ಎರಡೂ ಕೈಗಳನ್ನು ಒಟ್ಟಿಗೆ ಸಿ ಪಾತ್ರೆಯಲ್ಲಿ ಹಾಕಿ ಸ್ಪರ್ಶ ಜ್ಞಾನವನ್ನು ತಿಳಿಯಲು ಪ್ರಯತ್ನಿಸಿ. ಈ ಚಟುವಟಿಕೆಯಿಂದ ಸ್ಪಷ್ಟವಾದಂತಹ ಉತ್ತರವನ್ನು ಹೇಳಲು ಸಾಧ್ಯವಾಗುವುದೇ ಎಂಬುದನ್ನು ಆಲೋಚಿಸಿ. ಈ ಚಟುವಟಿಕೆಯಿಂದ ಸ್ಪಷ್ಟವಾದಂತಹ ಉತ್ತರವನ್ನು ಹೇಳಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಬಲಗೈ ಮತ್ತು ಎಡಗೈ ಎರಡೂ ಕೈಗಳಿಗೂ ಬೇರೆ ಬೇರೆ ರೀತಿಯಾದಂತಹ ಅನುಭವವಾಗುತ್ತದೆ. ಆದ್ದರಿಂದ ಒಂದು ವಸ್ತುವಿನ ಉಷ್ಣತೆಯ ಮಟ್ಟದ ಒಂದು ವಿಶ್ವಸನೀಯ ಅಳತೆ ಮಾಡಲು ತಾಪಮಾಪಕವನ್ನು ಬಳಸಲಾಗುತ್ತದೆ. ಇಲ್ಲಿ ತಾಪ ಎಂದರೆ ವಸ್ತುವಿನ ಉಷ್ಣತೆಯ ಮಟ್ಟದ ಅಳತೆಯಾಗಿದೆ. ಆದ್ದರಿಂದ ಮಕ್ಕಳೇ, ತಾಪವನ್ನು ಅಳೆಯುವ ಮಾಪಕ ಯಾವುದೆಂದರೆ ಅದು ತಾಪಮಾಪಕವಾಗಿದೆ. ಈಗ ನಾವು ತಾಪಮಾಪಕದಲ್ಲಿ ಮೊದಲಿಗೆ ವೈದ್ಯಕೀಯ ತಾಪಮಾಪಕದ ರಚನೆ ಮತ್ತು ಬಳಕೆಯ ಬಗ್ಗೆ ತಿಳಿಯೋಣ. ನಮ್ಮ ದೇಹದ ತಾಪವನ್ನು ಅಳೆಯುವಂತಹ ತಾಪಮಾಪಕವನ್ನು ನಾವು ವೈದ್ಯಕೀಯ ತಾಪಮಾಪಕ ಎಂಬುದಾಗಿ ಕರೆಯುತ್ತೇವೆ. ವೈದ್ಯಕೀಯ ತಾಪಮಾಪಕವು ಕಿರಿದಾದ ಸಮಗಾತ್ರದ ಉದ್ದನೆಯ ಗಾಜಿನ ನಳಿಕೆಯಾಗಿದೆ.
ಈ ತಾಪಮಾಪಕದ ಒಂದು ತುದಿಯಲ್ಲಿ ವಕ್ರವಾದಂತಹ ಗಾಜಿನ ಬುರುಡೆ ಇದ್ದು ಪಾದರಸವನ್ನು ಹೊಂದಿದೆ. ಇಲ್ಲಿ ಗಾಜಿನ ಬುರುಡೆಯಿಂದ ಹೊರಗೆ ಪಾದರಸ ಹೊಳೆಯುವ ಒಂದು ಸಣ್ಣ ಎಳೆಯನ್ನು ನೋಡಬಹುದು. ಈ ಸಣ್ಣ ಎಳೆಯು ಎಡ ಮತ್ತು ಬಲ ಭಾಗಗಳಲ್ಲಿ ಅಳತೆ ಪಟ್ಟಿಯನ್ನು ಹೊಂದಿದ್ದು ಒಂದು ಕಡೆ ಸೆಲ್ಸಿಯಸ್ ಮತ್ತೊಂದು ಕಡೆ ಫ್ಯಾರನ್ಹೀಟನ್ನು ಹೊಂದಿರುತ್ತದೆ. ಇವೆರಡರಲ್ಲೂ ಕೂಡ ಯಾವುದನ್ನಾದರೂ ಓದಬಹುದು. ಆದರೆ ಸೆಲ್ಸಿಯಸ್ ವಿಧಾನ ಸೂಕ್ತವಾದಂತಹ ವಿಧಾನವಾಗಿದೆ. ನಂತರ ಮಕ್ಕಳೇ, ವೈದ್ಯಕೀಯ ತಾಪಮಾಪಕವು 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ ವರೆಗಿನ ತಾಪವನ್ನು ಅಳೆಯುವುದಾಗಿದೆ. ಹಾಗೆಯೇ ವೈದ್ಯಕೀಯ ತಾಪಮಾಪಕವನ್ನು ಬಳಕೆ ಮಾಡುವಾಗ ಗಮನಿಸಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೋಡೋಣ. ತಾಪಮಾಪಕ ಬಳಸುವ ಮೊದಲು ನಂಜು ನಿರೋಧಕ ದ್ರಾವಣದಿಂದ ತಾಪಮಾಪಕವನ್ನು ತೊಳೆದಿರಬೇಕು. ಎರಡನೆಯದಾಗಿ, ತಾಪಮಾಪಕ ಬಳಕೆಗೂ ಮುನ್ನ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುವುದನ್ನು ಖಚಿತಪಡಿಸಿಕೊಳ್ಳುವುದು. ಮೂರನೇ ಅಂಶ, ತಾಪಮಾಪಕವನ್ನು ಕಣ್ಣಿನ ದೃಷ್ಟಿ ನೇರದಲ್ಲಿಡಿದುಕೊಂಡು ಓದಬೇಕು. ಏಕೆಂದರೆ ಪಾದರಸದ ಎಳೆ ತುಂಬ ಸಣ್ಣದಾಗಿರುತ್ತದೆ. ಹಾಗೆಯೇ ನಾಲ್ಕನೇ ಅಂಶ, ತಾಪಮಾಪಕ ಗಟ್ಟಿ ವಸ್ತುವಿಗೆ ತಾಕಿದರೆ ಹೊಡೆಯುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ಬಳಸಬೇಕು. ಐದನೇ ಅಂಶ, ತಾಪಮಾಪಕವನ್ನು ಓದುವಾಗ ಪಾದರಸದ ಬುರುಡೆಯನ್ನು ಕೈಯಲ್ಲಿ ಹಿಡಿದುಕೊಳ್ಳಬಾರದು. ಈಗ ತಾಪಮಾಪಕವು ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಸಾಮಾನ್ಯ ತಾಪ 37 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಸಾಮಾನ್ಯವಾಗಿ ಮಾನವನ ದೇಹದ ತಾಪ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಅಥವಾ 45 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಇರುವುದಿಲ್ಲ. ಈ ಕಾರಣದಿಂದಲೇ ವೈದ್ಯಕೀಯ ತಾಪಮಾಪಕ 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ವೈದ್ಯಕೀಯ ತಾಪಮಾಪಕವನ್ನು ಮಾನವನ ದೇಹದ ತಾಪ ಅಳೆಯಲು ಮಾತ್ರ ಬಳಸುವುದು. ಬೇರೆ ಯಾವುದೇ ವಸ್ತುಗಳ ತಾಪವನ್ನು ಅಳೆಯಲು ಉಪಯೋಗಿಸಬಾರದು. ಹಾಗೆಯೇ ತಾಪಮಾಪಕವನ್ನು ಬಿಸಿಲಿನಲ್ಲಿ ಅಥವಾ ಬೆಂಕಿಯ ಜ್ವಾಲೆಯ ಹತ್ತಿರ ಇಡುವುದರಿಂದ ಅದು ಒಡೆದು ಹೋಗುತ್ತದೆ. ಆದ್ದರಿಂದ ವೈದ್ಯಕೀಯ ತಾಪಮಾಪಕವನ್ನು ಎಚ್ಚರಿಕೆಯಿಂದ ಬಳಸುವುದು ಉತ್ತಮವಾದಂತಹ ವಿಧಾನವಾಗಿದೆ. ಮುಂದಿನ ತರಗತಿಯಲ್ಲಿ ತಾಪಮಾಪಕದಲ್ಲಿ ಎರಡನೇ ತಾಪಮಾಪಕವಾದ ಪ್ರಯೋಗಶಾಲಾ ತಾಪಮಾಪಕದ ರಚನೆ ಮತ್ತು ಅದರ ಬಳಕೆಯ ಕುರಿತು ತಿಳಿಯೋಣ. ಧನ್ಯವಾದಗಳು.